ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನಾವಿವತ್ತು ನೆಲಮಂಗಲ ಕುಣಿಗಲ್ ಹೈವೇಲಿರುವಂಥ ಪಾಕಶಾಲೆಗೆ ಹೋಗಿದ್ವಿ. ಅಲ್ಲಿಂದ ಮುಂದೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಬಿದನಗೆರೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಸೊ ಹೋಗ್ತಾನೆ ನಾವು ಪಾಕಶಾಲೆಯಲ್ಲಿ ತಿಂಡಿ ತಿಂದ್ಕೊಂಡು ಹೋಗಿದ್ವಿ. ಇದು ನೆಲಮಂಗಲ ಕುಣಿಗಲ್ ಹೈವೇಲಿರೋದು. ದಿಸ್ ಇಸ್ ದ ಎಂಟ್ರೆನ್ಸ್ ಪಾಕಶಾಲೆದು. ಅಫ್ಕೋರ್ಸ್ ಪಾಕಶಾಲೆ ತಿಂಡಿಗಳನ್ನ ರಿವ್ಯೂ ಮಾಡೋಷ್ಟು ಅಂಥದ್ದೇನಿಲ್ಲ, ಬಟ್ ನಾವೇನು ತಿಂದಿದ್ದೀವಿ ಅದನ್ನು ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಒಂದು ಹಳ್ಳಿ ಶೈಲಿಯಲ್ಲಿ ಮಾಡಿರೋವಂಥ ಇಂಟೀರಿಯರ್ಸ್ ಇದೆ ಒಳಗಡೆ. ಶಿವನ ಮೂರ್ತಿ ಎಲ್ಲ ಇದೆ, ನೀವು ನೋಡ್ಬೋದು ಇಲ್ಲಿ ಕ್ಯಾಶ್ ಕೌಂಟ್ರ್ ಹತ್ರ. ಫಸ್ಟು ನನ್ನ ಹಸ್ಬೆಂಡು ಇಡ್ಲಿ ಮತ್ತು ವಡೆ ತಗೊಂಡಿದ್ರು. ಇದು ಅವ್ರು ಟೇಸ್ಟ್ ಮಾಡ್ತಾಯಿದ್ದಾರೆ, ಇಡ್ಲಿ ಮತ್ತು ವಡೆ ಎರಡೂ ಚೆನ್ನಾಗಿದೆ ಅಂತ ಹೇಳಿದ್ರು. ಇಡ್ಲಿನೂ ತರಿಯಾಗಿ ಇತ್ತು, ಸಾಂಬಾರು ಖಾರವಾಗಿತ್ತು, ಸ್ವೀಟ್ ಏನಿರಲಿಲ್ಲ. ಮತ್ತು ಉದ್ದಿನೊಡೆನೂ ತುಂಬಾ ಕ್ರಿಸ್ಪಾಗಿತ್ತು. ಅದು ಸ್ಪೂನಿಂದ ಕಟ್ ಮಾಡಬೇಕಾದ್ರೆ ಆ ಕ್ರಿಸ್ಪಿನೆಸ್ದು ಸೌಂಡು ಕೇಳಿಸ್ತಾಯಿತ್ತು. ಸೊ ಇಡ್ಲಿ ವಡೆ ವಾಸ್ ಗುಡ್. ನೆಕ್ಸ್ಟು ನಾನು ಸಾಂಬಾರು ಡಿಪ್ಪಿರೋವಂಥ ಇಡ್ಲಿ ತೊಗೊಂಡಿದ್ದೆ, ಅದು ಚೆನ್ನಾಗೇ ಇತ್ತು. ಅದಾದಮೇಲೆ ಪೂರಿ ತೊಗೊಂಡಿದ್ದೆ ನಾನು. ಪೂರಿ ಈ ಥರ ಕೊಟ್ಟಿದ್ರು ಅವರು. 3 ಪೂರಿ ಬರುತ್ತೆ ಒಂದು ಪ್ಲೇಟಲ್ಲಿ. ಆಯ್ಲಿಯಾಗಿ ಏನೂ ಇರಲಿಲ್ಲ. ಸೊ ಇಟ್ ವಾಸ್ ಲುಕಿಂಗ್ ಲೈಕ್ ದಿಸ್. ಬಿಸಿ ಬಿಸಿಯಾಗೇ ಕೊಟ್ಟಿದ್ದರು. ಅದ್ರ ಜೊತೆ ತರಕಾರಿ ಸಾಗು ಮತ್ತು ಚಟ್ನಿ ಕೊಟ್ಟಿದ್ದರು. ತರಕಾರಿ ಸಾಗುನೂ ಚೆನ್ನಾಗಿತ್ತು ಮತ್ತು ಚಟ್ನಿನೂ ಚೆನ್ನಾಗಿತ್ತು. ಎರಡೂ ಖಾರ ಮತ್ತು ಸ್ಪೈಸಿಯಾಗೇ ಇತ್ತು. ಮೇನ್ ಥಿಂಗ್ ಏನಂದರೆ ಆಯ್ಲಿ ಆಗಿರಲಿಲ್ಲ. ಸೊ ಇಟ್ ವಾಸ್ ವೆರಿ ಗುಡ್. ಕನ್ಸಿಸ್ಟೆನ್ಸಿನೂ ಚೆನ್ನಾಗಿತ್ತು ಪೂರಿದು. 3 ಉಬ್ಬಿ ಬಂದಿರೋ ಅಂಥ ಪೂರಿನೇ ಸರ್ವ್ ಮಾಡಿದರು. ಸೊ ಅದು ನೋಡಿದ ತಕ್ಷಣ ಖುಷಿಯಾಗಿತ್ತು ನನಗೆ. ಅದಾದಮೇಲೆ ನನ್ನ ಹಸ್ಬೆಂಡು ಮಸಾಲೆ ದೋಸೆ ಟ್ರೈ ಮಾಡಿದ್ರು. ಈ ಥರ ಕೊಟ್ಟಿದ್ರು ಅವರು. ಅದ್ರ ಮೇಲೆ ಬೆಣ್ಣೆ ಹಾಕಿ ಪಲ್ಯ ಮಧ್ಯದಿಂದ ತೆಕ್ಕೊಂಡು ನನ್ನ ಹಸ್ಬೆಂಡು ತಿಂತಾಯಿದ್ದಾರೆ. ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಅವರು. ಸೇಮ್ ಅದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಮತ್ತು ಚಟ್ನಿ ಕೊಟ್ಟಿದ್ದರು. 3 ತಿಂಡಿ ನಾವೇನು ಟೇಸ್ಟ್ ಮಾಡಿದ್ವಿ ಎಲ್ಲನೂ ಚೆನ್ನಾಗೇ ಇತ್ತು. ಮಸಾಲೆ ದೋಸೆ ಆಗಿರ್ಬೋದು, ಇಡ್ಲಿ ವಡೆ ಆಗಿರ್ಬೋದು, ಅಥವಾ ಪೂರಿ ಆಗಿರ್ಬೋದು. ಇವರು ಹೋಲ್ ಇಂಟೀರಿಯರ್ಗೆ ತುಂಬ ಸ್ಪೆಂಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಲ್ಲಲ್ಲಿ ಈ ಥರದ್ದು ವರ್ಕಿಂಗ್ ಎಲ್ಲ ಮಾಡಿಸಿದ್ರು ಆ್ಯಕ್ಚುಲಾಗಿ ಮೆಟಲಲ್ಲಿ. ಇದು ಜ್ಯೂಸು ಮತ್ತು ಕಾಫಿ ಕೌಂಟ್ರು. ಈ ಕಡೆ ಇರೋದೆಲ್ಲ ಸರ್ವೀಸ್ ಟೇಬಲ್ಲು. ಇದು ಕ್ಯಾಶ್ ಕೌಂಟ್ರು. ಇಟ್ ವಾಸ್ ನೈಸ್ ಆ್ಯಂಡ್ ಗುಡ್. ಇದಾದಮೇಲೆ ನಾವು ಕಾಫಿ ತೊಗೊಂಡಿದ್ವಿ. ಕಾಫಿನೂ ತುಂಬಾ ಚೆನ್ನಾಗಿತ್ತು, ಸ್ಟ್ರಾಂಗಾಗಿ. ತುಂಬ ಜಾಸ್ತಿ ಸಕ್ಕರೆನೂ ಇರಲಿಲ್ಲ. ಇಟ್ ವಾಸ್ ವೆರಿ ಗುಡ್. ದಿಸ್ ಈಸ್ ದ ಬಿಲ್ ವಿಚ್ ವಿ ಹ್ಯಾವ್ ಪೇಡ್ ಇನ್ ಪಾಕಶಾಲೆ. ನೆಕ್ಸ್ಟ್ ನಾನು ಆಲ್ರೆಡಿ ಹೇಳ್ದಂಗೆ ಇದು ಮುಗಿಸ್ಕೊಂಡು ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೊರಟ್ವಿ. ಇದು ಬಿದನಗೆರೆಯಲ್ಲಿರೋದು. ಇದು ಆ್ಯಕ್ಚುಲಾಗಿ ಕುಣಿಗಲ್ಗೆ ಸೇರುತ್ತೆ. ಕುಣಿಗಲ್ ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಬರಬೇಕು. ನಿಮ್ಮ ಹತ್ರ ಪ್ರೈವೇಟ್ ವೆಹಿಕಲ್ ಇದ್ದರೆ, ಅಂದರೆ ಲೈಕ್ ಕಾರು, 2 ವೀಲರ್ಸ್ ಏನಾದ್ರು ಇದ್ದರೆ ಆರಾಮಾಗಿ ಹೋಗಿ ಬರ್ಬೋದು. ಅಂಥದ್ದೇನು ನಿಮಗೆ ಸ್ಟ್ರೈನ್ ಆಗಲ್ಲ. ಅದರ್ವೈಸ್ ಇಲ್ಲಿ ಬಸ್ ಫೆಸಿಲಿಟಿನೂ ಇದೆ ಅನಿಸುತ್ತೆ, ನನಗೆ ಅಷ್ಟು ಗೊತ್ತಿಲ್ಲ. ಇದು ಮೇಯ್ನ್ ಆಗಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು, ಜೊತೆಗೆ ಸತ್ಯ ಶನೇಶ್ವರ ಸ್ವಾಮಿ ಸನ್ನಿಧಿನೂ ಹೌದು. ಜನ ಇಲ್ಲಿ ತುಂಬ ನಂಬಿಕೆ ಇಟ್ಟು ಬರ್ತಾರೆ. ಮೇಯ್ನಾಗಿ ಯಾರಿಗಾರು ಫಿನಾನ್ಷಿಯಲ್ ಇಶ್ಯೂಸ್ ಏನಾದ್ರು ಇದ್ದರೆ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬರ್ತಾರೆ. ಒಂದು ಸಲ ವಿಸಿಟ್ ಕೊಟ್ಟು ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದಾರೋ ಅದನ್ನು ಇಲ್ಲಿ ಹೇಳ್ಕೊಳ್ಳೋಕೆ ಬರ್ತಾರೆ. ಆ್ಯಂಡ್ ಅದು ನೆರವೇರುತ್ತಂತೆ. ಐ ಆಮ್ ನಾಟ್ ಶ್ಯೂರ್. ನಾವು ಹೋಗಿದ್ವಿ ಇಲ್ಲಿ. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ತುಂಬಾ ಬಿಸಿಲಿತ್ತು. ಮತ್ತು ನಾವು ಹೋಗಿ ಶನಿವಾರ, ಅದರಿಂದ ಕ್ಯೂ ತುಂಬಾ ದೊಡ್ಡದಾಗಿತ್ತು. ಕೆಲವೊಂದು ಪೋರ್ಷನ್ ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನದ ಒಳಗಡೆನೆ, ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ. ಇದು ಸ್ಟ್ಯಾಚ್ಯೂ ಆಫ್ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಮೇನ್ ರೋಡಿಂದನೇ ನಿಮ್ಗೆ ಕಾಣಿಸುತ್ತೆ. ಜಾಸ್ತಿ ಫ್ಯಾಮಿಲಿ ಮತ್ತು ಸ್ಟೂಡೆಂಟ್ಸ್ಗಳು ಬಂದಿದ್ರು ಆವತ್ತು ಶನಿವಾರ. ನಾವು ಹೋಗಿದ್ದು ನ್ಯೂ ಇಯರ್ ದಿವಸ. ಮತ್ತು
ಇಲ್ಲಿ ಸ್ಪೆಷಲ್ ದರ್ಶನವೂ ಇದೆ. 200 ರುಪೀಸ್ ನೀವು ಪೇ ಮಾಡಿದ್ರೆ ಡೈರೆಕ್ಟಾಗಿ ಒಳಗಡೆನೇ ಹೋಗ್ಬೋದು ವಿತೌಟ್ ಕ್ಯೂ. ಬಟ್ ನಾವು ನಾರ್ಮಲ್ ಕ್ಯೂನಲ್ಲೇ ನಿಂತ್ಕೊಂಡು ಹೋದ್ವಿ. ಅಂಥದ್ದೇನು ಪ್ರಾಬ್ಲಮ್ ಆಗಲ್ಲ. ಒಂದು 30 to 45 ಮಿನಿಟ್ಸ್ ಕ್ಯೂನಲ್ಲಿ ವೆಯ್ಟ್ ಮಾಡಿ ಹೋಗ್ಬೋದು. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಕಾರ್ ಪಾರ್ಕಿಂಗ್ ಏರಿಯಾ. ಅಂದರೆ ಅದ್ರ ಸುತ್ತಲೂ ನಿಮಗೆ ಏನಾದ್ರು ಬೆವರೇಜಸ್ಸು ಮತ್ತು ತಿನ್ನೋಕ್ಕೆ ಕುಡಿಯೋಕ್ಕೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಅದು ಸಿಗುತ್ತೆ. ಸಣ್ಣ ಸಣ್ಣ ಅಂಗಡಿಗಳು ಇಟ್ಕೊಂಡಿದ್ದಾರೆ. ವಾಶ್ರೂಮು ಇದೆ, ಯಾರಿಗಾದರೂ ಬೇಕಾದರೆ ಅದು ಯೂಸ್ಫುಲ್ ಆಗುತ್ತೆ. ನೀಟಾಗೇ ಇಟ್ಕೊಂಡಿದ್ದಾರೆ. ದಿಸ್ ಇಸ್ ಆಲ್ ಕಾರ್ ಪಾರ್ಕಿಂಗ್ ಏರಿಯಾ. ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಏನು ಫೀಸ್ ಏನು ಕೊಡುವಂಥದ್ದೇನೂ ಇರಲಿಲ್ಲ. ಫ್ರೀಯಾಗೆ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಚೆನ್ನಾಗಾಯಿತು ನಮ್ಮ ದರ್ಶನ ಇಲ್ಲಿ. ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ಫೋಟೋಗ್ರಫಿ ಮಾಡ್ಬೋದು. ಬಟ್ ನಾವು ಹೋದ ದಿವಸ ಅಲ್ಲಿ ಚಾರ್ಜಸ್ ಏನೋ ಪೇ ಮಾಡಬೇಕಿತ್ತು. ಆ್ಯಸ್ ಇಟ್ ಈಸ್ ಅಲ್ಲಿ ಬಿಸಿಲಿರೋದ್ರಿಂದ ನಾವು ಅಲ್ಲಿ ಹೋಗಲಿಲ್ಲ. ಅದನ್ನು ಮುಗಿಸ್ಕೊಂಡು ಅದು ಹತ್ರನೇ ಕಿಟಕಿ ಕಾರ ಅನ್ನೋ ಒಂದು ಸ್ನ್ಯಾಕ್ಸ್ ಅಂಗಡಿಗೆ ಹೋಗಿದ್ವಿ. ಇದು ಅದರದ್ದು ಗ್ಲಿಮ್ಸು. ಜಾಸ್ತಿ ಅವ್ರು ವೀಡಿಯೋ ತೆಗಿಯೋಕ್ಕೆ ಬಿಡಲಿಲ್ಲ. ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಲೈಕು, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.